ಎಲ್ಲ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ನೀವು ಇವತ್ತು ನೋಡತ್ತೀರಿ ಇದ ಕಂಪ್ಯೂಟರ್ದ ಇದೈತಿದ CPU. ಈ CPU ದಾಗ ಏನೇನ್ ಪಾರ್ಟ್ಸ್ ಇರ್ತಾವ ಏನೇನಿಲ್ಲ ಮತ್ತ ಇದ CPU ಏನಾಗೈತಿ ಪ್ರಾಬ್ಲಮ್ ಅದ್ರ ಬಗ್ಗೆ ಎಲ್ಲ ಹೇಳ್ತಾನ. CPU ದಾಗ ಇದೇನ್ ಪವರ್ ಸಪ್ಲೈ ಐತಿ, ಇದು ಬಾದಾಗೈತಿ. ಇಲ್ಲಿ ನೋಡ್ತಿರ್ಬೋದು ಇದು ಕೆಪಾಸಿಟರ್ ಹೋಗೈತಿದ ಸುಟ್ಟೈತಿ ಶಾರ್ಟ್ ಆಗಿ. ಮತ್ತೆ ಇದ್ರೊಳಗ ನೋಡ್ತಿರ್ಬೋದು ಯಾವ ತರ ಸುರೈತಿ ಏನಂತ. ಮತ್ತ ಇದೇನೈತಿ ಮದರ್ ಬೋರ್ಡ್ ಇದೆ. ಮತ್ತ i5 i7 i9 ಇದೇನ್ ಇರ್ತಾವ ಇದ್ರ ಬಡ್ಡಿಯಾಗಿರ್ತೈತಿ, ಚಿಪ್ ಇರ್ತೈತಿ. ಮತ್ತ ಇದೇನೈತಿ ಇದ ಗ್ರಾಫಿಕ್ಸ್ ಕಾರ್ಡ್. ಇದರಿಂದ ಅಂದ್ರ ಪಿಕ್ಸೆಲ್ ಅದ ಇರ್ತೈತಿ. ಅದ್ರ ಬಗ್ಗೆ ಇದು ಸ್ವಲ್ಪ ಹಿಂಗ ನಾಲೆಜ್ ಇತ್ತಾರ ಅದ್ರ ಗೊತ್ತಾಕೈತಿ ಇದು ಎದಕ್ಕೆ ಯೂಸ್ ಆಕೈತಿ ಏನಿಲ್ಲ ಅಂತ. ಇದು 2GB ಐತಿ ಇದ ಗ್ರಾಫಿಕ್ಸ್ ಕಾರ್ಡ್. ಮತ್ತ ಇದೇನೈತಿ ರ್ಯಾಮ್ ಇದೆ. ರ್ಯಾಮ್ ಹೊರ ತೆಗಿಬೇಕತ್ತ ಆಚೆ ಕಡೆ ಕ್ಲಿಪ್ ಇರ್ತಾವ ಎರಡು, ಈ ತರ ಪ್ರೆಸ್ ಮಾಡೋದು ಆಚೆ ತಾಣ ಹಿಂಗ್ ಹೊರಗೆ ಬರ್ತೈತಿ. ಇಲ್ಲಿ ನೋಡ್ತಿರ್ಬೋದು ಇದ 4GB ರ್ಯಾಮ್ ಐತಿ, ಈ ತರ ಇರ್ತೈತಿ ರ್ಯಾಮ್. ಮತ್ತ ಇದೇನೈತಿ SSD ಕಾರ್ಡ್. ನೀವು ನೋಡ್ತಿರ್ಬೋದು SSD ಕಾರ್ಡ್ ಐತಿ, ಈಚೆ ಕೆಳಗಿನ ಬಾಜು ಐತಿ SSD ಕಾರ್ಡ್. ಮತ್ತ ಇದೇನೈತಿ ಇದ ಹಾರ್ಡ್ ಡಿಸ್ಕ್ ಇದೆ, 1TB ಐತಿದ. ನೋಡ್ತಿರ್ಬೋದು 1TB ಐತಿ ಹಾರ್ಡ್ ಡಿಸ್ಕ್ ಇದೆ. ಮತ್ತ ನಿಮ್ಗ ಒಮ್ಮೆ ಬ್ಲ್ಯಾಕ್ ಸ್ಕ್ರೀನ್ ಬಿದ್ದಾಗ ಇನ್ನೂ ಸ್ವಲ್ಪ ತಿಕ್ಕುದು ಒಳಸಿರೋ ಬಲ್ಲೆ ಸ್ವಲ್ಪ ಒರೆಸೋದು, ವರ್ಷ ಹಾಕಿ ಆಮೇಲೆ ಅಷ್ಟೊಂದು ಚಾಲೋ ಆಗ್ಲಿಕ್ಕ ಇದನ್ನೋ ಶೆಲ್ ಐತಿ ರಿಪ್ಲೇಸ್ಮೆಂಟ್ ಮಾಡ್ರೆ ಚಾಲೋ ಆಕೈತಿ. ಮತ್ತೆ ನಿಮ್ಗೆ ಗೊತ್ತಾಗ್ಲಿಕ್ಕ ಏನು ಕೈನ ಹಚ್ಚಕ್ ಹೋಗ್ಬೇಡ್ರಿ. ಮತ್ತೆ ಯಾವ್ದಾರ ಕಂಪ್ಯೂಟರ್ ಅಂಗಡಿಗೆ ಅದು ನಿಯರ್ ಬೈ ಇತ್ತಂದ್ರೆ ಹೋಗಿ ಚಾಲೋ ಮಾಡ್ಕೋರಿ. ಮತ್ತೆ ಈ ತರ ಪ್ರೆಸ್ ಮಾಡ್ರೆ ಇದು ಕುಂಡಿರ್ತೈತಿ. ಲಾಕ್ ಅದು ಏನ್ ಹಿಂಗೆ ಎಬ್ಸೋದು ಅದ ಏನು ಅವಶ್ಯಕತೆ ಇರಲ್ಲ, ಬರೀ ಹಿಂಗ್ ಪ್ರೆಸ್ ಮಾಡ್ರೆ ಆಟ ಕುಂಡಿರ್ತೈತಿ. ಮತ್ತ ಇದೇನೈತಿ ಗ್ರಾಫಿಕ್ಸ್ ಕಾರ್ಡ್. ಇದು ಅದೇ ತರ ಇರ್ತೈತಿ, ಇಲ್ಲಿ ಲಾಕ್ ಇರ್ತೈತಿ. ಲಾಕ್ ಪ್ರೆಸ್ ಮಾಡ್ರೆ ಹೊಡ್ತೈತಿ. ಮತ್ತೆ ಲಾಕ್ ಹಾಕೋದ್ನಾಗ ಈ ಕಡೆ ಮಾಡಿ ಹಾಕಂಗಿಲ್ಲ, ಈ ಕಡೆ ಮಾಡಿ ಹಾಕೋದು, ಇದೇ ತರ ಹಾಕೋದು. ಅದೇನ್ ಹಾಕಿರಿ ಹಂಗ. ಈ ಕೆಳಗಿನ ಬಾಜು ಏನು ಇವು ಇರ್ತಾವ ಪಟ್ಟಿಗಳ ಅದ್ ನೋಡ್ಕೊಂಡ ಕಾಚ್ಕೊಳ್ಳೋದು ಈ ತರ ಇರ್ತೈತಿ. ಈ ತರ ಪ್ರೆಸ್ ಮಾಡ್ರೆ ಮುಗಿತ. ಕೆಳಗೆ ಹೋಗಿ ಸಿಕ್ಕೊಂಡ್ ಕುಂತಂದ್ರೆ ಲಾಕ್ ಆಕೈತಿ. ಮತ್ತೆ ತೆಗಿಬೇಕತ್ತ ಇದನ್ನ ಈ ತರ ಒತ್ತು ಪ್ರೆಸ್ ಮಾಡೋದು. ಇಲ್ಲಿ ಪ್ರೆಸ್ ಮಾಡ್ರೆ ಈ ದಂಡಿ ಹೇಳ್ತೈತಿ, ಈ ತರ ತೆಗೆದು ಹೊಡ್ತೈತಿ. ಮತ್ತೆ ಕಂಪ್ಯೂಟರ್ದಾಗ ಏನಾರ ಒಂದ್ ಸ್ವಲ್ಪ ನಿಮ್ಗೆ ನಾಲೆಜ್ ಅದು ಬೇಕಾತಂದ್ರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತೆ ಏನಾರ ನಿಮ್ಗೆ ಗೊತ್ತಾಗ್ಲಿಕ್ಕೆ ಕ್ವಶನ್ಗಳು ಇದ್ರೆ ಕಮೆಂಟ್ ಬಾಕ್ಸ್ ನೀವು ಕೇಳ್ಬೋದು.